ನೋಡಿ ಫ್ರಂಟ್ ಈ ರೀತಿ ಕಟ್ಟಿಂಗ್ ಇರುತ್ತೆ. ಇವತ್ತಿನ ವಿಡಿಯೋ ಏನಪ್ಪ ಅಂತಂದರೆ ಒಂದು ಐವಿ ನೆಕ್ ಬ್ಲೌಸ್ ಸ್ಟಿಚಿಂಗು ಫ್ರೆಂಡ್ಸ್, ಕಟ್ಟಿಂಗು ಸ್ಟಿಚಿಂಗು ಎರಡು ತೋರಿಸ್ತಾ ಇದ್ದೀನಿ. ಬನ್ನಿ ನೋಡೋಣ. ನೋಡಿ ನೆಕ್ ಎಲ್ಲ ಕಟ್ಟಿಂಗ್ ಮಾಡ್ಕೊತಾ ಇದ್ದೀನಿ ಮೊದಲನೇದಾಗಿ ಫ್ರೆಂಡ್ಸ್. ನೋಡ್ತಾ ಇದ್ದೀರಲ್ಲ, ಈ ಬ್ಲೌಸು ಎಲ್ಲ ಜಾಸ್ತಿ ವಯಸ್ಸಾಗಿರೋರು ಮತ್ತು ಟೀಚರ್ಸು ಬ್ಲೌಸು ಇದು ಫ್ರೆಂಡ್ಸ್. ಟೀಚರ್ಸ್ ಜಾಸ್ತಿ ಯೂಸ್ ಮಾಡ್ತಾರೆ. ತುಂಬ ಚೆನ್ನಾಗಿರುತ್ತೆ ಫ್ರಂಟ್ ಡಿಸೈನ್. ಇದು ಬಲ್ಬ್ ನೆಕ್ ಅಂತ ಹೇಳ್ತಾರೆ. ಇದರಲ್ಲಿ ಡಿಸೈನ್ ಇಟ್ಕೊಳ್ತಾರೆ. ಈ ಬ್ಲೌಸ್ಗೆ ಐವಿ ನೆಕ್ ಅಂತ ಹೇಳ್ತಾರೆ. ರೌಂಡ್ ಇಟ್ಕೊಳ್ತಾರೆ. ಸ್ಟಾರ್ ನೆಕ್ ತುಂಬ ಚೆನ್ನಾಗಿ ಈ ಬ್ಲೌಸ್ ಹೊಲಿಯೋದಿಲ್ಲ ಫ್ರೆಂಡ್ಸ್. ತುಂಬ ಈಸಿಯಾಗಿ ಕಟಿಂಗ್ ಮಾಡಿಕೊಂಡು ಸ್ಟಿಚಿಂಗ್ ಮಾಡೋದು ಹೇಗೆ ಅಂತ ನಾನು ಹೇಳ್ಕೊಡ್ತೀನಿ ಫ್ರೆಂಡ್ಸ್. ನೋಡೋಣ. ಕೊಡಬೇಕಾಗುತ್ತೆ. ನೋಡಿ ಕಟಿಂಗ್ ಆಯಿತು. ಮತ್ತು ಸ್ಲೀವ್ ಕಟ್ ಮಾಡ್ಕೊಬೇಕು. ಬ್ಯಾಕ್ ಕಟ್ ಮಾಡ್ಕೊತಾ ಇದ್ದೀವಿ ಈಗ. ಬ್ಯಾಕ್ ಆದಮೇಲೆ ಫ್ರಂಟನ್ನು ಕಟ್ ಮಾಡ್ಕೊಬೇಕು. ಬ್ಯಾಕ್ ಆದಮೇಲೆ ಯಾಕೆ ಫ್ರಂಟನ್ನು ಕಟ್ ಮಾಡ್ಕೊಬೇಕು ಅಂತಂದರೆ ಅದು ಫ್ರಂಟಿಗೆ ತುಂಬ ಲೆಂತ್ ಬೇಕು ಫ್ರೆಂಡ್ಸ್. ಅದಕ್ಕೆ ಕಾಲರ್ ಏನೂ ಬರೋದಿಲ್ಲ. ಕಾಲರ್ ಟೈಪ್ ನಾವು ಕಟ್ ಮಾಡೋದ್ರಲ್ಲೇ ಮಾಡ್ಕೊಬೇಕು. ಬ್ಲೌಸು ಫಿನಿಶಿಂಗ್ ಆದಮೇಲೆ ಒಂದು ತೋರಿಸ್ತೀನಿ ಫ್ರೆಂಡ್ಸ್ ಲಾಸ್ಟಲ್ಲಿ. ನಾರ್ಮಲಾಗಿ ನಾವು ಬ್ಲೌಸಿಗೆ ಏನು ಲೆಂತ್ ತಗೊತೀವೋ ಆ ಲೆಂತನ್ನು ತಗೊಬೇಕು. ಮೇಲ್ಗಡೆ 3 ಇಂಚ್ ಅಗಲ ಉದ್ದನ್ನು ತಗೊಬೇಕು ಫ್ರೆಂಡ್ಸ್. ಐವಿ ನೆಕ್ ಅಂದರೆ ಒಂದು ಸ್ಪೆಷಲ್ ಬ್ಲೌಸ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಇದು ತುಂಬ ಜನ ಟೈಲರಿಗೆ ಬರೋದಿಲ್ಲ ಈ ಬ್ಲೌಸು ಸ್ಟಿಚ್ ಮಾಡೋದಕ್ಕೆ. ಇದ್ರದ್ದು ಮೆಸರ್ಮೆಂಟೇ ಡಿಫ್ರೆಂಟ್ ಇರುತ್ತೆ. ಈ ರೀತಿ ಕಟ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಈಗೆಲ್ಲನೂ ತುಂಬ ಜನ ರೇಷ್ಮೆ ಸೀರೆಗಳಿಗೆಲ್ಲ ಇದೇ ಥರ ಹೊಲಿಸ್ತಾ ಇದ್ದಾರೆ ಫ್ರೆಂಡ್ಸ್. ಟ್ರೆಂಡಿಂಗ್ ಬ್ಲೌಸ್ ಅಂತ ಹೇಳ್ಬೋದು ಇದು. ಟೀಚರ್ಸು ಹೊಲಿಸ್ತಾರೆ ಮತ್ತು ಹುಡುಗಿರು ಹೊಲಿಸ್ತಾರೆ. ನಾವು ಎಲ್ಲ ರೀತಿ ಬ್ಲೌಸ್ ಕಲ್ತಿದ್ರೆ ಕಸ್ಟಮರ್ಗೆ ಯಾವ ರೀತಿ ಬ್ಲೌಸ್ ಬೇಕೋ ಆ ರೀತಿ ನಾವು ಸ್ಟಿಚ್ ಮಾಡಿ ಕೊಡ್ಬೋದು ಫ್ರೆಂಡ್ಸ್. ಇಲ್ಲ ಅಂದರೆ ಈ ಬ್ಲೌಸು ನನಗೆ ಬರೋದಿಲ್ಲ ಅಂತ ಹೇಳಿಬಿಟ್ರೆ ಕಸ್ಟಮರ್ ಬೇಜಾರು ಮಾಡ್ಕೊತಾರೆ. ನೋಡಿ ಫ್ರಂಟ್ ಈ ರೀತಿ ಕಟ್ಟಿಂಗ್ ಇರುತ್ತೆ ನೋಡ್ಬೋದು. ಸ್ಲೀವ್ ಕಟ್ಟಿಂಗ್, ಫ್ರಂಟ್ ಕಟ್ಟಿಂಗ್ ಆಯಿತು. ಕಂಕ್ಲ್ ಶೇಪ್ ಕಟ್ಟಿಂಗ್ ಮಾಡ್ಕೊತಾ ಇದ್ದೀನಿ. ನೋಡಿ ನೆಕ್ ಎಲ್ಲ ಈ ರೀತಿ ಬರುತ್ತೆ. ನೋಡ್ತಾ ಇದ್ದೀರಲ್ಲ, ಈ ರೀತಿ ಶೇಪ್ ಬರುತ್ತೆ. ತುಂಬ ಚೆನ್ನಾಗಿರುತ್ತೆ ಫ್ರಂಟ್ ಡಿಸೈನ್. ಇದು ಬಲ್ಬ್ ನೆಕ್ ಅಂತ ಹೇಳ್ತಾರೆ. ಇದರಲ್ಲಿ ಡಿಸೈನ್ ಇಟ್ಕೊಳ್ತಾರೆ ಫ್ರೆಂಡ್ಸ್. ಸ್ಕ್ವಯರ್ ಇಡ್ತಾರೆ, ರೌಂಡ್ ಇಟ್ಕೊಳ್ತಾರೆ, ಸ್ಟಾರ್ ನೆಕ್ ಇಟ್ಕೊಳ್ತಾರೆ, ವಿ ಶೇಪ್ ಇಟ್ಕೊಳ್ತಾರೆ, ಎಲ್ ಬಿ ಶೇಪ್ ಇಟ್ಕೊಳ್ತಾರೆ. ಡಿಸೈನಾಗಿ ಇಟ್ಕೊಳ್ತಾರೆ. ಅವ್ರಿಗೆ ಹೇಗೆ ಡಿಸೈನ್ ಬೇಕೋ ಆ ರೀತಿ ನಾವು ಡಿಸೈನ್ನ ಮಾಡಿಕೊಡ್ಬೇಕಾಗುತ್ತೆ. ನೋಡಿ ಕಟ್ಟಿಂಗ್ ಆಯಿತು. ಮತ್ತು ಸ್ಲೀವ್ ಕಟ್ ಮಾಡ್ಕೊಬೇಕು.
ಸ್ಲೀವ್ ಬೆಲ್ಟ್ ಪಟ್ಟಿ ಕಟ್ ಮಾಡ್ಕೊಬೇಕು. ಬೆಲ್ಟ್ ಪಟ್ಟಿ ಕಟ್ ಮಾಡಿಕೊಂಡು ಆಗಿದ್ದಾದಮೇಲೆ ಸ್ಲೀವನ್ನು ಕಟ್ ಮಾಡ್ಕೊಬೇಕು. ಇವ್ರದ್ದು ಒಂದು ಏನಿಲ್ಲ ಒಂದು 100 ಬ್ಲೌಸನ್ನು ಸ್ಟಿಚ್ ಮಾಡಿದ್ದೀನಿ ಫ್ರೆಂಡ್ಸ್. ಇದೇ ಡಿಸೈನ್ ಐವಿ ನೆಕ್ಕೆ, ಅವ್ರು ಬೇರೆ ಡಿಸೈನ್ ಹೊಲಿಸೋದೇ ಇಲ್ಲ ಫ್ರೆಂಡ್ಸ್, ಬರೀ ಐವಿ ನೆಕ್ಕೆ. ಸ್ಲೀವ್ ಕಟ್ಟಿಂಗ್ ಎಲ್ಲ ಆದಮೇಲೆ ಸ್ಟಿಚಿಂಗ್ ಕೂಡ ತೋರಿಸ್ತೀನಿ ಫ್ರೆಂಡ್ಸ್. ಸ್ಲೀವ್ಗೆ ಕಟ್ಟಿಂಗ್ ಮಾಡ್ಕೊಳ್ಬೇಕು. ಸ್ಲೀವ್ ಮೆಜರ್ಮೆಂಟ್ ಮಾಡ್ಕೊಳ್ಳೋಣ. ಲೈನಿಂಗ್ ಫೋಲ್ಡಿಂಗ್ ಹಾಕ್ಕೊಬೇಕು. ಒಂದು ಸ್ವಲ್ಪ ಪೀಸ್ ಹಾಕಾಗಿಲ್ಲ ಅಂದರೆ ಪೀಸನ್ನು ಕೊಟ್ಕೊಬೇಕು. ಬನ್ನಿ ನೋಡೋಣ. ತುಂಬ ಲೆಂತ್ ಬೇಕಾಗುತ್ತೆ. 1.25 ಮೀಟರ್ ಲೈನಿಂಗ್ ಬೇಕಾಗುತ್ತೆ ಇವ್ರಿಗೆ. ಏನಿಲ್ಲ ಅಂದರೂ ಒಂದು 100 ಬ್ಲೌಸನ್ನು ಸ್ಟಿಚ್ ಮಾಡಿದ್ದೀವಿ ಇವ್ರದ್ದು ಮಾತ್ರ ಐವಿ ನೆಕ್ಕೆ. ಸ್ಲೀವ್ ಕಟ್ಟಿಂಗ್ ಮಾಡ್ಕೊಬೇಕು. ಸ್ಲೀವ್ ಕಟ್ಟಿಂಗ್ ಆದಮೇಲೆ ಬ್ಯಾಕನ್ನು ರೆಡಿ ಮಾಡಿಕೊಂಡು, ಬ್ಯಾಕೇನು ಕಟ್ಟಿಂಗ್ ಇಲ್ವಲ್ಲ ಫ್ರೆಂಡ್ಸ್, ಅದಕ್ಕೆ ಬ್ಯಾಕು ಹಾಗೆ ಲೈನಿಂಗ್ ಅಟ್ಯಾಚ್ ಮಾಡ್ಕೊಬೇಕು, ರೀಸ್ಟಿಚ್ ಮಾಡ್ಕೊಬೇಕು ಪೂರ್ತಿ. ಇದು ಸ್ಯಾರಿ ಕಲರ್ ಆಗಿದೆ.